ಸೊ ಲೈಫ್ ವಿತ್ ಈ ರೇರ್ ಕೋಟಿ ಕೋಟಿ ನಾಯಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ನೀವು ಕೂಡ ಸೆಲೆಬ್ರಿಟಿಗೆ ತುಂಬ ನಾಯಿಗಳನ್ನು ಕೊಟ್ಟಿದ್ದೀರಾ. ಹೌದು. ಐ ವಾಸ್ ಟೋಲ್ಡ್ ಅಣ್ಣವ್ರ ಮನೆಗೆ ಕೊಟ್ಟಿದ್ದೀರಾ, ವಿಷ್ಣುವರ್ಧನ್ ಅವರು ಕೊಟ್ಟಿದ್ದೀರಾ, ಸಲ್ಮಾನ್ ಖಾನ್ ಅವರು ಕೊಟ್ಟಿದ್ದೀರಾ. ಈ ಜರ್ನಿ ಸೆಲೆಬ್ರಿಟಿಗಳಿಗೆ ನಾಯಿ ಕೊಡೋ ಅಂತ ಇದು ಬಂದಾಗ ಫಸ್ಟು ನಿಮ್ಗೆ ಏನೇನು ಕೇಳ್ತಾರೆ ಆ್ಯಂಡ್ ಅವರ ಲೆಕ್ಕಾಚಾರಗಳು ಹೇಗಿರುತ್ತೆ? ನಿಮ್ಮ ಈಗ ಲೆಕ್ಕಾಚಾರ ನನಗೆ ಹೇಗಿರುತ್ತೆ? ಬಂದು ಬಿ ಎನ್ ಗಂಗಾಧರು ನಮಗೆ ರಿಲೇಷನ್ ಆಗಬೇಕು. ನಾನು ಮೂವಿ ಲ್ಯಾಂಡ್ ಬಂದಿದ್ದೆ ಬಿ ಎನ್ ಗಂಗಾಧರಿಂದ. ಅಂದರೆ ಅವರೇ ನಮಗೆ ರಿಲೇಷನ್ ಆಗಬೇಕು ಅಂತ ನನಗೆ ಒಂದು 6 ತಿಂಗಳಿಗೆ ಒಂದು 5 ಪಿಕ್ಚರ್ ಮಾಡಿಸಿದ್ರು. ಅದರಲ್ಲಿ ದರ್ಶನ್ ಜೊತೆ ಎಲ್ಲ ಹೀರೋ ಮಾಡಿದೆ. ಅಲ್ಲಿಂದ ಫಿಲಿಮ್ ಲ್ಯಾಂಡ್ದು ನಂಟು ಬೆಳೀತು. ಅವ್ರಿಗೆ ಬಂದು ಎಸ್ ಎ ಗೋವಿಂದರಾಜು, ಹಂಸಲೇಖ, ಬಿ ಎನ್ ಸಾರಾ ಗೋವಿಂದು ಅವರೆಲ್ಲ ಕ್ಲೋಸು. ಅವರೇನು ಮಾಡಿದ್ರು, ರಾಜ್ಕುಮಾರ್ ಮನೆಗೆ ನಾಯಿ ಬೇಕು ಒಂದು ಕೊಡು ಅಂದರು. ನಾನು ಫ್ರೆಂಡ್ಶಿಪ್ಪಲ್ಲಿ ಫ್ರೀಯಾಗಿ ಕೊಟ್ಟೆ. ರಾಜ್ಕುಮಾರ್ ಸರ್ ಬದುಕಿದ್ದಾಗ ಬಿ ಎನ್ ಗಂಗಾಧರ್ ಅವ್ರ ಜೊತೆ ಹೋಗಿ ಪಾರ್ವತಮ್ಮ ರಾಜ್ಕುಮಾರು ಎಲ್ಲರೂ ಇದ್ದರು, ಪುನೀತ್ ರಾಜ್ಕುಮಾರ್ ಇದ್ದರು, ರಾಜ್ಕುಮಾರ್ ಸರ್ ಇದ್ದರು. ಆವಾಗ ಮನೆಗೆ ಹೋಗಿ ನಾಯಿ ಕೊಟ್ಟಿದ್ದೀನಿ. ಅದು ಡ್ಯಾಶುಂಡ್ ಅಂತ, ಅದನ್ನು ಫ್ರೀಯಾಗಿ ಕೊಟ್ಟಿದ್ದೀನಿ, ಡ್ಯಾಶುಂಡ್ ಜಾತಿನ. ಅದಾಗಿ ಒಂದು ವಾರಕ್ಕೆ ಇನ್ನೊಂದು ನಾಯಿ ಕೇಳಿದ್ರು, ಅದನ್ನು ಫ್ರೀಯಾಗಿ ಕೊಡೋಕೆ ಹೋದರೆ ಅವರು 2,500 ಕೊಟ್ಟರು. ಅಷ್ಟೇ ಇಸ್ಕೊಂಡೆ. ಅದು ಜಾಸ್ತಿ ಇದು ರೇಟು. ಅದು ಡಾಲ್ಮೇಷನ್ ಅಂತ ನಾಯಿ. 2 ನಾಯಿನ ಬರೀ ನಿಮಗೆ ಒಂದು ವಾರ ಒಳಗಡೆ 2 ನಾಯಿ ರಾಜ್ಕುಮಾರ್ ಸರ್ ಬದುಕಿದ್ದಾಗ ಕೊಟ್ಟಿದ್ದೀನಿ ಅವ್ರಿಗೆ. ಅದು ಬಿಟ್ಟು ವಿಷ್ಣುವರ್ಧನ್ ಮನೆಗೆ ಟಿಬೆಟಿಯನ್ ಮ್ಯಾಸ್ಟಿಫ್ ಕೊಟ್ಟಿದ್ದೀನಿ. ಅದು ಬಿಟ್ಟು ಸಂಜನಾ ಗಲ್ರಾಣಿ ಮನೆಗೆ ಅಮೆರಿಕನ್ ಪಿಟ್ಬುಲ್ ಕೊಟ್ಟಿದ್ದೀನಿ. ಅದು ಇಂಡಿಯಾಸ್ ಬಿಗ್ಗೆಸ್ಟ್ ಪಿಟ್ಬುಲ್ಲು. ಆಮೇಲೆ ಶ್ರೀರಾಮುಲು ಸರ್ಗೆ 31 ಲಕ್ಷಕ್ಕೆ ನಾಯಿ ಕೊಟ್ಟಿದ್ದೀನಿ. ಜನಾರ್ದನ್ ರೆಡ್ಡಿಗೆ 6.5 ಲಕ್ಷಕ್ಕೆ ನಾಯಿ ಕೊಟ್ಟಿದ್ದೀನಿ. ಏನು ಸರ್ ಅದು? ಒಂದು ನಿಮಿಷ. ಅಲ್ಲ, ಅವರಿಗೆ ಸೇಲು, ಇವ್ರಿಗೆಲ್ಲ ಟರ್ಮ್ಸು ಫ್ರೀ. ಟರ್ಮ್ಸ್ ಅಂದರೆ ಏನಂದರೆ ಬ್ರೀಡಿಂಗ್ ಟರ್ಮ್ಸ್. ಅಂದರೆ ನಾಯಿ ಓನರ್ ನಾನು ಇರ್ತೀನಿ, ನಾನು ಇನ್ವೆಸ್ಟ್ ಮಾಡಿ ತೊಗೊಳ್ತೀನಿ. ನನಗೆ ಇಟ್ಕೊಂಡ್ರೆ ಅದು ಮನೆ ಥರ ಮೇಂಟೈನ್ ಮಾಡೋಕ್ಕಲ್ಲ, ಕೆನಲಲ್ಲಿ ಫಾರ್ಮಲ್ಲಿ ಇಟ್ಕೊಂಡ್ರೆ. ಅದಕ್ಕೇನು ಮಾಡ್ತೀನಿ, ಇನ್ವೆಸ್ಟ್ ಮಾಡಿಬಿಟ್ಟು ಫ್ರೀ ಕೊಡ್ತೀನಿ. ಅವ್ರಿಗೆ ಶೋಕಿ, ನನಗೆ ಬಿಸ್ನೆಸ್ಸು. ಅವ್ರಿಗೇನು ಇಷ್ಟು ಕಾಸ್ಟ್ಲಿ ನಾಯಿ ನನ್ನ ಮನೇಲಿ ಇದೆಯಲ್ಲ ಅನ್ನೋದು ಹೆಮ್ಮೆ. ನಾನು ಅದು ಶೋ ಇದ್ದಾಗ ನಾನು ಕರ್ಕೊಂಡೋಗಿ ಈಗ ಇನ್ಕಮ್ ಮಾಡ್ತೀನಿ, ಅವಾಗಿಲ್ಲ, ಈಗ ಇನ್ಕಮ್ ಮಾಡ್ತಾಯಿದ್ದೀನಿ. ಶೋ ಇದ್ದಾಗ ಕರ್ಕೊಂಡು ಹೋಗ್ತೀನಿ, ಫ್ಯಾಷನ್ ಶೋ ಇದ್ದಾಗ ಕರ್ಕೊಂಡು ಹೋಗ್ತೀನಿ, ಶೂಟಿಂಗ್ ಇದ್ದಾಗ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಡಾಗ್ ಶೋ ಇದ್ದಾಗ ಕರ್ಕೊಂಡು ಹೋಗ್ತೀನಿ, ಇಲ್ಲ ಯಾರು ಚೀಫ್ ಗೆಸ್ಟಾಗಿ ಕರೆದ್ರೆ ಕರ್ಕೊಂಡು ಹೋಗ್ತೀನಿ. ಆ ಟೈಪಲ್ಲಿ ಯೂಸ್ ಮಾಡ್ತೀನಿ. ಬೇಸಿಕ್ಲಿ ಹೆಸರು ನಿಮ್ಮದು ಸದ್ಯಕ್ಕೆ, ಬಟ್ ಓನರು ನೀವೇ, ಬಟ್ ಮೇಂಟೈನ್ ಮಾತ್ರ ಮಾಡೋದು ಅವರು. ಒಂಥರ ಫಾಸ್ಟರಿಂಗ್ ಆ ಥರ ಅಲ್ಲ. 150 ನಾಯಿನೂ ನಾನು ಕುಂಬಳಗೂಡು ಫಾರ್ಮಲ್ಲಿ ಇಟ್ಟಿದ್ದೆ, ಎಕ್ಸಿಬಿಷನ್ ಥರ. ಅಂದರೆ ಜನದ ಹತ್ರ ಹೊಗಳಿಸ್ಕೊಳ್ಳೋಕ್ಕೋಸ್ಕರ. ಆವಾಗ ನಾನು ಬಿಕಾರಿ ಆಗೋದೆ. ಕಾರಣ ಏನು ಅಂತ ಕೇಳಿ. ಏನಕ್ಕೆ ಅಂದರೆ, ಒಂದು ಜಾಗದಲ್ಲಿದ್ದರೆ ಕೆಲಸದವರು ಅದನ್ನು ಸರಿ ಕೇರ್ ತೊಗೊಳ್ಳಲ್ಲ. ಬರೀ ಊಟ ಹಾಕ್ತಾರೆ, ಲೆಟ್ರಿನ್ಗೆ ನೀರು ಹೊಡಿತಾರೆ, ಅಷ್ಟೇ. ಸುಮ್ಮನೆ ನೀರು ಹೊಡಿತಾರೆ. ಅದೇನಾಗುತ್ತೆ, ಒದ್ದೆಲೆ ಮಲ್ಗಿ ಮ್ಯಾಗೆಟ್ಸ್ ಆಗುತ್ತೆ, ಹುಳ ಬೀಳುತ್ತೆ. ಜ್ವರ ಬಂದರೆ ಇವ್ರು ನೋಡ್ಕೊಳ್ಳಲ್ಲ. ಅದು ಏನಾರ ಡಲ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಲ್ಲ. ಅದೇನಾಗುತ್ತೆ, ಕ್ಯಾರಿಂಗ್ ಆಗುತ್ತೆ. ಒಂದು ನಾಯಿ ಪಕ್ಕದ ರೂಮಲ್ಲಿರೋ ನಾಯಿ ಬೊಗಳಿದ್ರೆ ಇದು ಅದಕ್ಕೆ ಬೊಗಳಕ್ಕೆ ಹೋಗಿ ಅಬಾರ್ಷನ್ ಆಗುತ್ತೆ. ಆಮೇಲೆ ಮರಿ ಹಾಕುತ್ತೆ. ಅದು ನಾಯಿ ಬೊಗಳೋದು ಸೌಂಡ್ಗೆ ಅದರಿಂದ ಕಾಪಾಡೋಕ್ಕೆ ಅದ್ರ ಮೇಲೆ ಮಲ್ಕೊಂಡು ಮರಿನ ಸಾಯಿಸುತ್ತೆ. ಅದೇನಾಯಿತು, ಫುಲ್ಲು ಲಾಸ್ ಆಗೋಯ್ತು. ಫುಲ್ ಲಾಸ್ ಅಂದರೆ 0 ರೂಪೀಸು. ಆಮೇಲೆ ರಾತ್ರೋರಾತ್ರಿ ಕೆಲಸದವರು ಕೆಲಸ ಬಿಟ್ಬಿಟ್ಟು ಊರು ಬಿಟ್ಟು ಹೊರ್ಟೋಗ್ತಾರೆ. ಆದರೆ ನಾಯಿನೇ ಎತ್ಕೊಂಡು ಊರು ಬಿಟ್ಟು ಹೋಗ್ತಾರೆ. ಆದರೆ ಕಳ್ತನ ಆಗೋದು. ಆಮೇಲೆ ಕೆಲಸ ಬಿಟ್ಟು ಹೋದಾಗ ಅಷ್ಟು ನಾಯಿದು ನಾನೇ ಎಲ್ಲಿ ಬಾಚಬೇಕು, ನಾನು ಕ್ಲೀನ್ ಮಾಡಬೇಕು. ನಾನು ಹೋಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಕೈಯಲ್ಲಿ ಲೆಟ್ರಿನ್ನ ಎತ್ತುತ್ತೀನಿ. ಇವರೇ ಎಲ್ಲರೂ ಅಸಹ್ಯ ಪಡ್ತಾರಲ್ಲ, ರಾ ಲೆಟ್ರಿನ್ನ ಕೈಯಲ್ಲಿ ಎತ್ತುತ್ತೀನಿ. ಅಂದರೆ ಅಷ್ಟು ನಾನು ಅದ್ರ ಬಗ್ಗೆ ಬೇಜಾರಿಲ್ಲ, ಅಷ್ಟು ಪ್ರೀತಿ. ಆ ಕೆಲಸದವ್ರಿಗೆ ಸುಮ್ಮನೆ ಸಂಬಳ ಕೊಡ್ತೀವಿ ಅಂತ ಊಟ ಇಡಬೇಕು, ನೀರು ಹೊಡಿಬೇಕು ಅಷ್ಟೇ. ಆ ನಾಯಿಗೆ ಏನಾಗಿದೆ ಅಂತದ್ದು ಗೊತ್ತಾಗಲ್ಲ. ಅವರು ದಿನ 24 ಅವರ್ಸ್ ಅಲ್ಲೇ ಇರ್ತಾರೆ. ನಾನು ವಾರಕ್ಕೊಂದ್ಸಲಿ ಫಾರ್ಮ್ಗೆ ಹೋಗ್ತಿದ್ದೆ. ಸುಮ್ಮನೆ ಕಣ್ಣಿಂಗೆ ಆಯಿಸಿದ್ರೆ ಅದ್ಯಾಕೋ ಡಲ್ಲಿದೆ, ಅದ್ಯಾಕೋ ಗಾಯ ಇದೆ, ನನ್ನ ಕಣ್ಣಿಗೆ ಕಾಣಿಸುತ್ತೆ. ಹಿಂಗೆ ಆಯಿಸೋನಿಗೆ, ಅವ್ನು ಹಂಗೆ ನೋಡೋನಿಗೆ ಅಣ್ಣ ನೋಡಿಲ್ಲ ಅಣ್ಣ ಅಂತಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ದಂಗೆ ಇರ್ತಾರೆ. ಅವ್ರ ಅಪ್ಪನ ಮನೇದು ಏನು ಹೋಗಬೇಕು ಅಂತ. ಅದಾಗಿ ಏನಾಯಿತು, ಮೇಂಟೆನೆನ್ಸು, ಖರ್ಚು, ಲಾಸು ತುಂಬ ಆಗೋಯ್ತು. ಆಮೇಲೆ ಏನು ಮಾಡಿದೆ, ಡಿಸೈಡ್ ಮಾಡಿ ಅಷ್ಟು ನಾಯಿನೂ ಟರ್ಮ್ಸ್ ಥರ ಸ್ಟಾರ್ಟ್ ಮಾಡಿದೆ. ಟರ್ಮ್ಸ್ ಅಂದರೆ ಈಗ ಜನ ಬರೋರು, ಸುಮ್ಮನೆ ನೋಡೋರು, ವಿಂಡೋ ಶಾಪಿಂಗ್ ಮಾಡೋರು, ಕಾಯಿಲೆ ಬರ್ಸೋರು, ಹೋಗೋರು, ತೊಗೊಳ್ತಾ ಇರಲಿಲ್ಲ. ಅವ್ರಿಗೇನು ಝೂ ಥರ ಫ್ರೀಯಾಗಿ ನೋಡಬೇಕು, ಬರೋರು ಹೋಗೋರು. ಅದಕ್ಕೆ ಏನು ಮಾಡಿಬಿಟ್ಟೆ, ಈ ಥರದಕ್ಕೆ ನಾನೇ ಕ್ಲಾಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಏನು ಮಾಡಿದೆ, ತಲೆ ಉಪಯೋಗಿಸಿ ಎಲ್ಲ ಸೆಲೆಬ್ರಿಟಿಗಳಿಗೆ ನನಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರಿಗೆಲ್ಲ ನಾನು ಓನರ್, ಪೇಪರೆಲ್ಲ ನನ್ನ ಹೆಸರಲ್ಲಿರುತ್ತೆ, ಅವ್ರಿಗೆ ಫ್ರೀ ಕೊಡೋದು. ಅವ್ರಿಗೆ ಶೋಕಿ, ಅವ್ರು ನೀಟಾಗಿ ನೋಡ್ಕೊಳ್ತಾರೆ. ಟ್ರೀಟ್ಮೆಂಟ್ ಅವ್ರದ್ದೇ, ಊಟ ಅವ್ರದ್ದೇ, ಖರ್ಚು ಅವ್ರದ್ದೇ. ಏನಾದರೂ ನೀಟಾಗಿ ಒಂದೇ ನಾಯಿ ಸಾಕಿದ್ರೆ ಹೆಲ್ತಿಯಾಗಿ ಚೆನ್ನಾಗಿ ಸಾಕ್ತಾರೆ ಮನೇಲಿ. ಆ ಥರ ಫ್ರೀಯಾಗಿ ಕೊಟ್ಬಿಟ್ಟೆ. ಎಲ್ಲ ನಾಯಿನೂ ಫ್ರೀಯಾಗಿ ಕೊಟ್ಬಿಟ್ಟು ಒಂದು ನಾಯಿನೂ ಮನೇಲಿದ್ದಂಗೆ ಮಾಡ್ಕೊಂಡು ನಾನು ನೆಮ್ಮದಿ ಆಗೋದೆ.
ಸೊ ಅದ್ರದ್ದು ಟ್ರಿಗರ್ ಇದು. ಆ್ಯಂಡ್ ಅದಾದಮೇಲೆ ಮುಂದಿಂದು ಇಷ್ಟೆಲ್ಲ ನೀವು ಹೇಳ್ದಾಗಲೇ ನಮಗೆ ಒಂದು ಈ ಥರ ಸೆಲೆಬ್ರಿಟಿ ಡಾಗ್ಸ್ದು ಬ್ರೀಡರ್ ಜರ್ನಿಯಿಂದ ಹಿಡಿದು ಇವತ್ತು ರೇರೆಸ್ಟ್ ಡಾಗ್ ಇದು ಓನರ್ ಆಗಿದ್ದೀರಲ್ಲ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಯೂಶಲಿ ಜನ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಬೇಕಾದಾಗ ಕೆಲವುದು ರಿಟರ್ನ್ ಬರುತ್ತೆ ಅಂತ ನೋಡ್ತಾರೆ. ಬಟ್ ಇದು ಪ್ಯಾಷನ್ ಅಲ್ವಾ? ಪ್ಯಾಷನ್ ಅಂತ ದುಡ್ಡು ಹಾಕಿದಾಗ ಅಲ್ಲಿಂದ ಇವಾಗ ಇಲ್ಲಿ ಇದೇ 50 ಕೋಟಿ ನಾಯಿ ಅಂದರೆ ಯಪ್ಪ ನಾವಿರೋ ಬೇಡ ಬಿಡಿ. ಇಲ್ಲ ನಾನೀಗ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಈಗ ಎಲ್ಲರಿಗೂ ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಕಾರ್ ತೊಗೋಬೇಕು, ಮೊಬೈಲ್ ತೊಗೋಬೇಕು, ಆ ಥರ ರಿಚ್ನೆಸ್ ಬಗ್ಗೆ, ಲಕ್ಸುರಿ ಬಗ್ಗೆ ಇರುತ್ತೆ. ನಾನು ನೋಡಿ iPhone 11 ಇಟ್ಕೊಂಡಿದ್ದೀನಿ, ನನ್ನ ಮಗ 16 ಇಟ್ಕೊಂಡಿದ್ದಾನೆ. ಅವನಿಗೆ ಶೋಕಿ ಇದೆ, ನನಗೆ ಇಲ್ಲ. ನಾನು ಅದಕ್ಕಿಂತ ಮುಂಚೆ iPhone 10 ಇಟ್ಕೊಂಡಿದ್ದೆ. ಆಮೇಲೆ ಕಾರು ಬಂದು ಸಿಯಾಸ್ ಇಟ್ಕೊಂಡಿದ್ದೀನಿ. ನಾನು ಬೆಂಜಲ್ಲಿ ಓಡಾಡ್ಬೋದು. ನನಗೆ ಕಾರ್ಗೆ ಇನ್ವೆಸ್ಟ್ ಮಾಡೋಕ್ಕೆ, ಮೊಬೈಲ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೊಟ್ಟೆ ಉರಿಯುತ್ತೆ. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಯಾವ ಸೈಟು ಮಾಡಿಲ್ಲ, ಏನೂ ಇಲ್ಲ. ಎಲ್ಲ ಅಪ್ಪನ ಆಸ್ತಿ, ತಾತನ ಆಸ್ತಿ ಅಷ್ಟೇ ಇರೋದು. ನಾನು ಯಾವುದೂ ಆಸ್ತಿ ಮಾಡಿಲ್ಲ. ನನ್ನ ಆಸ್ತಿ ಅಂದ್ರೇ ಶ್ವಾನ. ಬರೀ ಇದರಿಂದ ಬಂದಿದ್ದಕ್ಕೆ ಇನ್ನೊಂದು ಹೊಸ ಬ್ರೀಡ್ ಹುಡುಕ್ತೀನಿ, ಆ ನಾಯಿಗೆ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇ ಹೊರತು ಇದು ಬಿಟ್ಟು ನಾನು ಆ ಸೈಟ್ ಮಾಡಬೇಕು, ಲೇಔಟ್ ಮಾಡಬೇಕು ಅವೆಲ್ಲ ಇಂಟ್ರೆಸ್ಟೇ ಇಲ್ಲ. ಯಾವ ರಿಯಲ್ ಎಸ್ಟೇಟ್ಗೂ ಹೋಗಲ್ಲ, ಏನೂ ಇಲ್ಲ, ಫೈನಾನ್ಸು ಮಾಡಲ್ಲ, ಏನೂ ಇಲ್ಲ. ಬರೀ ನಂದಾಯಿತು, ನನ್ನ ಶೋಕಿ ಆಯಿತು. ನಂಗೆ ದುಡ್ಡು ಬರುತ್ತೋ ಬಿಡುತ್ತೋ, ನನಗೆ ನಿಮ್ಮ ಶೋಕಿ ಕರ್ಕೊಂಡು ಹೋಗೋದು ಅಷ್ಟೇ. ನಾಯಿ ಇಟ್ಕೊಂಡು ಒಂದು ರೇರೆಸ್ಟ್ ಬ್ರೀಡ್ ತೊಗೊಂಡು ಫಂಕ್ಷನ್ ಕರೆದ್ರೆ ಹೋಗೋದು ಬರೋದು ಅಷ್ಟೇ. ಇದು ಗೊತ್ತಿತ್ತಾ ನಿಮಗೆ? ಈ ಥರ ಶೋಕಿ ಒಂದು ಸ್ಟಾರ್ಟಿಂಗ್ ತೃಪ್ತಿಗೆ ಮಾಡಿರ್ತೀರಾ, ಇಷ್ಟು ಹೆಸರು ಕೊಡತ್ತೆ, ಇಷ್ಟು ದುಡ್ಡು ಹಿಂಗೆಲ್ಲ ಟರ್ನ್ ಆಗತ್ತೆ, ಗೊತ್ತಿತ್ತಾ? ಇಲ್ಲ, ಈ ಲೆವೆಲಿಗೆ ಬೆಳಿತೀನಿ ಅಂತ ಗೊತ್ತಿರಲಿಲ್ಲ. ಅಂದರೆ ಆಗಿನ ಕಾಲದಲ್ಲೇ ನಾನು ಬರ್ತೀನಿ ಅಂದರೆ ಜನ ಸೇರೋರು. ಅಂದರೆ 200 ಜನ ಬರೋ ಕಡೆ 3000ದಿಂದ 5000 ಜನ 25 ವರ್ಷದಿಂದ ಸೇರೋರು. ಯಾವಾಗ ಅಂದರೆ ನಾನು ಕಾಲೇಜ್ ಡಿಗ್ರಿ ಲೈಫಲ್ಲಿ ನಾನು ಡಾಗ್ ಶೋಗೆ ಹೋಗ್ತಿದ್ದೆ, ಒರಿಜಿನಲ್ ಡಾಗ್ ಶೋಗೆ. ಇದು ಈಗ ಹೋಗ್ತಾ ಇರೋದು ಶೋ ಆಫ್ ಅಂದರೆ ಬಿಲ್ಡಪ್ ಶೋ ಇದು. ಅಂದರೆ ಸುಮ್ಮನೆ ಒಂದು ನಾಯಿನ ಹಿಡ್ಕೊಂಡೋಗಿ ಸ್ಟೇಜ್ ಹತ್ತೋದು, ಇಳಿಯೋದು. ಅದು ಬಂದು ರಿಂಗ್ ಒಳಗಡೆ ಕಷ್ಟ ಬಿದ್ದು ಬೇರೆ ನಾಯಿ ಜೊತೆ ಫೈಟಲ್ಲ, ಓಡಿ ಕ್ವಾಲಿಟಿ ನೋಡಿ ಕಾಂಪಿಟೇಷನ್ ಥರ. ಆ ಶೋ ಬೇರೆ, ಈ ಶೋ ಬೇರೆ. ಆ ಶೋ ಬಂದು ನಾನು ಬಿಟ್ಟು 10-12 ವರ್ಷ ಆಯಿತು. ಈಗ ಬೇರೆ ಲೆವೆಲ್ಗೆ ಸ್ಟಾರ್ಟ್ ಮಾಡ್ಕೊಂಡು ಈಗ 10 ವರ್ಷದಿಂದ ಅದೇ ಕೊರಿಯನ್ ಮ್ಯಾಸ್ಟಿಫಿಂದ ಸ್ಟಾರ್ಟ್ ಆಯಿತು. ಮಿಕ್ಕಿದೆಲ್ಲ ಕಡಿಮೆ ಮಾಡಿಬಿಟ್ಟೆ, ಬ್ರೀಡಿಂಗೇ ಸ್ಟಾಪ್ ಮಾಡಿಬಿಟ್ಟೆ. ನಿಮ್ಗೆ ಐಡಿಯಾ ಬಂದಿದ್ದವರು ಹೇಗೆ? ಅಂದರೆ ಈ ಥರ ಬ್ರೀಡರ್ ಆಗಿದ್ದವರು ಸಡನ್ನಾಗಿ ಈ ಥರ ರೇರೆಸ್ಟ್ ಬ್ರೀಡು ಅದಕ್ಕೆ ಕೈ ಹಾಕಬೇಕು ಅಥವಾ ಅದರಿಂದಲೇ ಒಂದಕ್ಕೊಂದು ಅಂತ ಮುಂದಕ್ಕೇನೋ ಆಗತ್ತೆ ಅನ್ನೋದು ಲೆಕ್ಕಾಚಾರಗಳೇನಾದ್ರು ಇಲ್ಲ, ಹಂಗೆ ಮುಂಚೆ ನಾನು ಏನೂ ಯೋಚನೆ ಮಾಡಲ್ಲ. ನನಗೆ ಒಬ್ಬ ಭಿಕ್ಷುಕನ್ನ ಕೊಡಲಿ, ನನ್ನ ಬಟ್ಟೆ ಎಲ್ಲ ತೆಗೆದು ಒಂದು ಟವಲ್ ಸುತ್ತಬಿಟ್ಟು ನನ್ನ ಮೊಬೈಲ್ ಕಿತ್ಕೊಂಡು, ನನ್ನ ಪರ್ಸ್ ಕಿತ್ಕೊಂಡು ಆ ಭಿಕ್ಷುಕನ್ನ ನನ್ನ ಜೊತೆ ಕಳಿಸ್ಲಿ, ಒಂದು 24 ಅವರ್ಸಲ್ಲಿ ಆ ಭಿಕ್ಷುಕನ್ನ ಸೆಲೆಬ್ರಿಟಿ ಮಾಡ್ತೀನಿ. ಅಷ್ಟು ಕೆಪಾಸಿಟಿ ನನಗಿದೆ. 24 ಅವರ್ಸು 0 ರೂಪೀಸಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ. ಅಂದರೆ ಅಷ್ಟು ನ್ಯಾಕ್ ನನಗಿದೆ. ಸರ್, ಇನ್ನೊಂದು ಹೆಸರು ಇಲ್ಲಿ ಸಲ್ಮಾನ್ ಖಾನ್ ಅವ್ರಿಗೂ ನೀವೇ ಹರ್ಲಿ ಕ್ವಿನ್ ಗ್ರೇಡ್ 10 ಕೊಟ್ಟಿದ್ದೀನಿ. ಅಂದರೆ ಅವರು ಒಂದು 6 ಮಂತ್ಸ್ ಸಾಕ್ಬಿಟ್ಟು ಅವರ ಮೇಕಪ್ ಮ್ಯಾನ್ಗೆ ಫ್ರೀಯಾಗಿ ವಾಪಸ್ ಕೊಟ್ಬಿಟ್ರು, ಅವ್ರಿಗೆ ಸಾಕಾಗದೆ. ಅಂದರೆ ಅಷ್ಟು ಹೈ ಬ್ರೀಡ್ ಕೊಟ್ಟಿದೆ. ಅದು 6 ತಿಂಗಳಿಗೆ ಅಷ್ಟು ದೊಡ್ಡದಾಗೋಯ್ತು ಅಂತ. ಗ್ರೇಡ್ 10 ನನಗೆ ವಾಪಸ್ ತೊಗೊಂಡೋಗು ಅಂದರು. ನಾನು ಇಲ್ಲ, ಯಾರ ನೋಡಿ ಸೇಲ್ ಮಾಡಿಸ್ಕೊಡ್ತೀನಿ ಅಂದೆ. ಅಷ್ಟರಲ್ಲಿ ಅವರು ಫ್ರೀಯಾಗಿ ಅವ್ರ ಮೇಕಪ್ ಮನೆಯಲ್ಲಿ ಇನ್ನೂ ಬದುಕಿರಬಹುದು. ಅದು ತುಂಬ ವರ್ಷ ಆಯ್ತು, 10 ವರ್ಷ ಆಯಿತು. ಹಾರ್ಲಿ ಕ್ವಿನ್ ಗ್ರೇಡ್ 10 ಸಲ್ಮಾನ್ ಖಾನ್ ಸರ್ಗೆ ಕೊಟ್ಟಿದ್ದೀನಿ. ಒಂದು ಈ ಸೆಲೆಬ್ರಿಟೀಸ್ಗಳ ಕಾಂಟ್ಯಾಕ್ಟ್ ನಿಮ್ಗೆ ಹೆಂಗಾಗತ್ತೆ? ಅವರೇ ಮಾಡ್ತಾರಾ? ಅವರೇ ಮಾಡ್ತಾರೆ. ಆದರೆ ಇವಾಗ ಹೆಂಗಾಗೋಗಿದೆ ಅಂದರೆ ಎಲ್ಲ ಫಂಕ್ಷನ್ಗೂ ಹೋಗ್ತೀನಲ್ಲ, ಅಲ್ಲಿ ಪರಿಚಯ ಆಗಿ ಇವಾಗ ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಇರೋರೆಲ್ಲ ಪರಿಚಯ. ಇದ್ರ ಜೊತೆಗೇನೆ ಅದೇ ನಮಗೆ ಗೊತ್ತಾಗಲ್ಲ, ದೂರದಿಂದ ನೋಡೋರಿಗೆ ಏನಪ್ಪ ಕೋಟಿ ನಾಯಿ ಮತ್ತು ಈ ಕಡೆ ಬ್ರೀಡರು ಎಲ್ಲರದು ಒಂದು ಪರ್ಸ್ನಲ್ ಲೈಫ್ ಜರ್ನಿ ಅಂತ ಇರುತ್ತಲ್ಲ. ಸೊ ಈ ಜರ್ನಿನಲ್ಲೇ ಈ ಹಂತಕ್ಕೂ ಬರೋಕ್ಕೂ ಮುಂಚೆ ಓಕೆ ಕೊಕೇಶನ್ ಶೆಪರ್ಡು, ಪ್ಯಾಂಡಾ ಡಾಗ್ವರೆಗೂ ಒಂದು ಟ್ರೆಂಡ್ ಇತ್ತಲ್ಲ. ಸೊ ಎಲ್ಲ ಒಳ್ಳೇದು ಹೇಳ್ತಾ ಇದ್ದೀರಾ, ಸ್ಟೇಜ್ ಮೇಲೆಲ್ಲ ಕರೆಸಿದ್ರೆ ಹೀಗಾಗತ್ತೆ ಹಾಗಲ್ಲ ಅಂತ. ಕೆಲವು ಸತಿ ನಮಗೆ ಕಾಣದೇ ಇರೋವಂಥದ್ದು ಎಲ್ಲ ಒಂದಷ್ಟೆಲ್ಲ ಇದೆಯಾ? ನಿಮ್ದೇನೋ ಹಿಂಗಾಗೋಯ್ತು ರೀ, ಹಂಗಾಗೋಯ್ತು, ಆಗಬಾರ್ದಾಗೋಯ್ತು, ಅಥವಾ ಡಾಗ್ಸನ್ನು ಹ್ಯಾಂಡಲ್ ಮಾಡಬೇಕಾದಾಗ ಅಲ್ಲಿ ಯಾವ್ದಾದ್ರು ಒಂದಷ್ಟು ಮಿಸ್ಕ್ಯಾಲ್ಕುಲೇಷನ್ಸಾ, ಅಥವಾ ಜನಗಳನ್ನು ಹ್ಯಾಂಡಲ್ ಮಾಡ್ಬೇಕಾದ್ರೆ ಮಿಸ್ಕ್ಯಾಲ್ಕುಲೇಷನ್ಸು? ಇಲ್ಲ, ಆ ಥರ ಅಂದರೆ ಈಗ ಹೈದರ್ದು ಬಂತಲ್ಲ, ಹೈದರ್ ಬಂದಾಗ ಡಾಗ್ ಬ್ರೀಡರ್ಸ್ ಎಲ್ಲ ಎಗನೆಸ್ಟ್ ಆಗೋದ್ರು. ಡಾಗ್ ಬ್ರೀಡರ್ಸು ಯಾಕಂದರೆ ಇದು ಟ್ಯಾಕ್ಸಬಲ್ ಅಲ್ಲ. ಡಾಗ್ ಬ್ರೀಡಿಂಗ್ ಬಂದು ಬ್ರೀಡ್ ಮಾಡಿದ್ರೆ, ಮರಿ ಸೇಲ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಪ್ರಾಣಿಗೆ ಟ್ಯಾಕ್ಸ್ ಇಲ್ಲ. ಬ್ರೀಡರ್ಸ್ ಏನಂದರೆ ಸ್ವಲ್ಪ ಅನ್ಎಜುಕೇಟೆಡ್ ಇರೋರು ಏನು ಥಿಂಕ್ ಮಾಡಿಬಿಟ್ರು ಅಂದರೆ, ಇವನು ಟಿ ವಿಲಿ ಇಷ್ಟು ರೇಟ್ ಹೇಳ್ತಾನೆ, ನಮಗೆ ಟ್ಯಾಕ್ಸಬಲ್ ಮಾಡಿಬಿಡ್ತಾನೆ, ಈಗ ನಾವು ಮಾರಕ್ಕೆ ಹೋದರೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಆ ಥರ ಸ್ಲಮ್ಮಲ್ಲಿ ಇರ್ತಾರಲ್ಲ ಓದದೇ ಇರೋರು, ಅವರೆಲ್ಲ ಸಂಘ ಸೇರಿಕೊಂಡು 5,000 ಅಮೌಂಟ್ ಹಾಕ್ಕೊಂಡು 5 ಲಕ್ಷ ಕಲೆಕ್ಟ್ ಮಾಡಿಕೊಂಡು ನನ್ನ ಮೇಲೆ ಕೇಸ್ ಹಾಕ್ತಾರೆ.
ಅಂದರೆ ನನ್ನ ಎಗೆನೆಸ್ಟಾಗಿ ಮೀಟಿಂಗ್ ಮಾಡ್ತಾರೆ, ನನ್ನ ಎಗೆನೆಸ್ಟಾಗಿ ಬ್ಯಾಡ್ ಕಮೆಂಟ್ ಬಿಡ್ತಾರೆ. ನಾನು ಫಸ್ಟು ಯಾರು ಬ್ಯಾಡ್ ಕಮೆಂಟ್ ಬಿಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಫಸ್ಟ್ ಅವ್ರಿಗೆ, ಹೊಗಳ್ದವ್ರಿಗೂ ಏನೂ ಮೆಸೇಜ್ ಮಾಡ್ತಿರಲಿಲ್ಲ, ಬೈದವ್ರಿಗೆ ಮೆಸೇಜ್ ಮಾಡ್ತಿದ್ದೆ. ಇದು ಎಲ್ಲರಿಗೂ ಸೆಲೆಬ್ರಿಟಿಗಳಿಗೆ ಹೇಳ್ತೀನಿ, ವಿತ್ ಬಿಗ್ ಬಾಸಲ್ಲೂ ಒಬ್ರಿಗೆ ಯಾರಿಗೋ ಮೊನ್ನೆ ತುಂಬ ತೊಂದರೆ ಮಾಡಿದ್ರು ಜನ, ಅವ್ರದ್ದು ಸೇರಿಸಿ ಹೇಳ್ತೀನಿ. ಯಾರು ಬೈತಾರೆ ಅವ್ರಿಗೆ ಫಸ್ಟು ಥ್ಯಾಂಕ್ ಯು ಅನ್ನಿ, ಅವ್ರಿಗೆ ರಿಯಾಕ್ಟ್ ಮಾಡಬೇಡಿ. ನೀವೆಷ್ಟು ಅವ್ರಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವರು ಉಲ್ಟಾ ತಿರುಗ್ತಾರೆ. ನೀವು ಥ್ಯಾಂಕ್ ಯು ಅಂದರೆ ನಿಮ್ಗೇನು ಎಫೆಕ್ಟ್ ಆಗಿಲ್ಲ ಅಂದ್ಕೊಂಡು ಬೈಯೋದು ಬಿಟ್ಬಿಡ್ತಾರೆ. ಇವತ್ತು ಒಬ್ಬರು ನನಗೆ ಬೈದವರೆಲ್ಲ ದೇವ್ರ ಥರ ಟ್ರೀಟ್ ಮಾಡ್ತಾರೆ, ನಾನು ಅವರಿಗೆ ಥ್ಯಾಂಕ್ ಯು ಹೇಳಿದ್ದಕ್ಕೆ. ಆ ಬೈದಿರೋರ್ದೆಲ್ಲ ನಾನು ಫ್ರಾಡು ಅದು ಇದನ್ನು ಸೇವ್ ಮಾಡಿದ್ದೀನಿ. ಇವತ್ತು ಅವ್ರ ಚೀಫ್ ಗೆಸ್ಟಾಗಿ ನನ್ನ ಕರೀತಾರೆ, ಬೈದಿರೋರು ಬ್ರೀಡರ್ಗಳು. 10 ಜನ ಫ್ರೆಂಡ್ಸ್ ರೆಡಿ ಇದ್ದೀವಿ, ಫೋಟೋ ಹೊಡ್ಸ್ಕೋಬೇಕು, ನಮ್ಮ ಫಂಕ್ಷನ್ನು ಗಣೇಶ ಫಂಕ್ಷನಿಗೆ ಬನ್ನಿ ಅಂತ. ಯಾರು ನನ್ನ ವಿರುದ್ಧ ಕೇಸ್ ಹಾಕ್ತಾಯಿದ್ರು, ದುಡ್ಡು ಕಲೆಕ್ಟ್ ಮಾಡಿ ಇವನು ಟ್ಯಾಕ್ಸಬಲ್ ಮಾಡ್ತಾನೆ ಅಂತ. ಯಾಕಂದರೆ ಟ್ಯಾಕ್ಸಬಲ್ ಬಂದು ವರ್ಲ್ಡ್ ವೈಡ್ ಇಲ್ಲ, ನಾಯಿ ಟ್ಯಾಕ್ಸಲ್ಲಿ ಇಲ್ಲವೇ ಇಲ್ಲ. ಈಗ ನೀವು ಕೋಳಿ ಮಾರಿದ್ರೆ, ಕುರಿ ಮಾರಿದ್ರೆ ಕೋಳಿ ಅಂಗಡಿಯಲ್ಲಿ ಬಿಲ್ ಕೊಡ್ತಾರೆ, ಆ ಥರ ನಾಯಿನೂ ಪ್ರಾಣಿ, ಹಸುಗೂ ಯಾವುದಕ್ಕೂ ಬಿಲ್ ಇಲ್ಲ. ಅಂದರೆ ಟ್ಯಾಕ್ಸಲ್ಲ, ಅದಕ್ಕೆ GST ಏನೂ ಇಲ್ಲ. ಯಾಕೆಂದರೆ ಇಲ್ಲಿವರೆಗೂ ಈ ಪ್ಯಾರಿಸ್ ಹಿಲ್ಟನ್ ನಾಯಿ, ಈ ಟೀ ಕಪ್ ಪೊಮರೇನಿಯನ್, ಹೌದು, ಮಿಸ್ಟರ್ ಅಮೇಝಿಂಗ್ ಅಂತ ಅದೊಂದು ಕಡೆ ಫೇಮಸ್ ಆಗಿತ್ತು. ಹೌದು, ಈ ಕಡೆ ಓಪ್ರಾ ವಿನ್ಫ್ರಿ ಅವ್ರದ್ದು ಒಂದು ನಾಯಿ, ಈ ಕಡೆ ಟಿಬೇಟಿಯನ್ ಮ್ಯಾಸ್ಟಿಫ್ ಅಂತೆ. ಹೌದು, ಇದೆಲ್ಲದ್ರ ಮಧ್ಯೆ ನಮ್ಮ ಭಾರತದಲ್ಲಿ ಈ ಥರ ವರ್ಲ್ಡ್ ವೈಡ್ಗೆ ಹೆಸರು ಮಾಡಿದ್ದಂದ್ರೆ ನೀವೇ. ಈ ಥರ ನಾಯಿದು ಇಲ್ಲ ಅವ್ರದ್ದೆಲ್ಲ ಹಬ್ಬಬ್ಬ ಅಂದರೆ 5 to 10 ಚಾನಲ್ಸ್ ಬಂದಿರಬಹುದು. ನಂದು ಫಸ್ಟ್ ಡಾಗೇನೆ ಕೊರಿಯನ್ ಮ್ಯಾಸ್ಟಿಫು ಒಂದು ದಿವಸಕ್ಕೆ 300-400 ಚಾನಲ್ ಬಂತು. ಅದಾಗ್ತಿದ್ದಂಗೆ ಹೈದರ್ ಇದೆಯಲ್ಲ, ಅಂದರೆ ಅಲಸ್ಕಾನ್ ಮೇಲೆ ಮುಟ್ಟು ಒಂದು ಕಳ್ತನ ಆಗಿದ್ದಕ್ಕೆ ದಿನಕ್ಕೆ 100 ಚಾನಲ್ ಬಂತು. ಒಂದು ದಿನಕ್ಕೆ 100 ಚಾನಲ್ ಬಂತು, ಏನಾಗಿದ್ದಕ್ಕೆ ಕಳ್ತನ ಆಯಿತು. ಅಂದರೆ ನಾನೀಗ ಅಲ್ಲಿ ಫಂಕ್ಷನ್ ಕರ್ಕೊಂಡು ಹೋಗ್ತೀನಲ್ಲ, ನಾನು ಯಾರ ಮನೆಗೆ ಟರ್ಮ್ಸ್ ಬಿಟ್ಟಿದ್ದೀನಿ ಹನುಮನ್ ನಗರಲ್ಲಿ, ಅವರು ಇನ್ನೋಸೆಂಟ್ ಥರ ಬೋಲಾ ಥರ ಇದ್ದಾರೆ ಮಕ್ಕಳು. ಅಂದರೆ ಜೋರಿಲ್ಲ, ನಮ್ಮ ಥರ ಮ್ಯಾನ್ಲಿ ಇಲ್ಲ, ದದ್ದು ಥರ ಇದ್ದಾರೆ. ನಾನು ಆ ಆಟೋಲಿ ಅವ್ರಿಗೆ ಶೋಗೆ ಕರ್ಕೊಂಬರೋಕ್ಕೆ ಹೇಳಿದ್ದೆ. ವಾಪಸ್ ಹೋಗ್ತಾ ಆಟೋವರು ಅವ್ರ ಮನೆಗೆ ಬಿಟ್ಟಿದ್ದಾರಲ್ಲ, ಮನೆ ವಾತಾವರಣ ಅವ್ರ ಫೇಸ್ ನೋಡಿದ್ದಾರೆ. ಏನು ಮಾಡಿದ್ದಾರೆ, ಒಂದು ವಾರ ಅಲ್ಲೇ ಆಟೋಲ್ಲಿ ನೋಡಿಕೊಂಡು ಆಟೋವನ್ನು ಕದ್ದುಬಿಟ್ಟಿದ್ದಾನೆ, ನಾಯಿನೇ ಕದ್ದುಬಿಟ್ಟಿದ್ದಾನೆ. ಇವರೇನು ಮಾಡಿದ್ದಾರೆ, ನನಗೆ ಶೋಗೆ ನಾನು ಕರ್ಕೊಂಡೋಗ್ಬೇಕು ಅಂತ ಫೋನ್ ಮಾಡ್ತಾಯಿದ್ದೀನಿ. ಇವರು ನಾನು ಕೃಷ್ಣಗಿರಿಲಿದ್ದೀನಿ, ಆಂಧ್ರಲ್ಲಿದ್ದೀನಿ, ನಾಳೆ ಬರ್ತೀನಿ, ನಾಳಿದ್ದು ಬರ್ತೀನಿ ಅಂತ ಒಂದೊಂದು ಫಂಕ್ಷನ್ಗೂ ಮಿಸ್ ಮಾಡ್ತಾಯಿದ್ರು. ಒಂದು 3-4 ಫಂಕ್ಷನ್ಗೆ ನಾಯಿನೇ ತೋರಿಸ್ತಾ ಇಲ್ಲ, ಕೊಡ್ತಾ ಇಲ್ಲ. ನಾನು ಅವ್ರಿಗೆ ಒತ್ತಿ ಹೇಳಿದೆ, ಅದು ಕೃಷ್ಣಗಿರಿಲಿರಲಿ ಆಂಧ್ರಲ್ಲಿರಲಿ ನೀನು ಅಡ್ರೆಸ್ ಕೊಡಪ್ಪ, ನಾನು ಅಲ್ಲೇ ಹೊಟ್ಟೋಗ್ತೀನಿ ಅಂತ ಕುತ್ಕೊಂಬಿಟ್ಟೆ. ಯಾಕಂದರೆ ಅಷ್ಟು ದೊಡ್ಡ ಫಂಕ್ಷನ್, ಅದು ಕರ್ಕೊಂಡು ಹೋಗಲೇಬೇಕಿತ್ತು. ಇವರೇನು ಮಾಡಿಬಿಟ್ರು, ಎದುರ್ಕೊಂಬಿಟ್ಟು ಮಕ್ಕಳು ಅವ್ರ ಅಪ್ಪನಿಗೆ ಫೋನ್ ಕೊಟ್ಟರು. ಅವರು ಇಲ್ಲ ಕಳೆದೋಗಿ 1 ತಿಂಗಳಾಯಿತು, ಹುಡುಕ್ತಾ ಇದ್ದೀವಿ, ಇನ್ನೊಂದು ವಾರ ಟೈಮ್ ಕೊಡಿ, ಹುಡ್ಕೊಡ್ತೀವಿ ಅಂದರು. ನಾನು ಹೇಳಿದೆ 1 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ತೀನಿ, ನೀವು ನಾನು ಹೇಳ್ದಂಗೆ ಕೇಳಬೇಕಿತ್ತು, ನನಗೊಂದು ವಿಷಯ ತಿಳಿಸ್ಬೇಕಿತ್ತು ಅಂತ ಕಿರ್ಚಾಡಿದೆ. ಆಮೇಲೆ ಹೇಳಿದೆ ಹನುಮನ್ ನಗರಕ್ಕೆ ಹೋಗಿ ನನ್ನ ಹೆಸರು ಸೇರಿಸಿ ಒಂದು ಕಂಪ್ಲೇಂಟ್ ಕೊಡಿ, ಸತೀಶ್ ಅನ್ನೋರನ್ನ ಮನೆಗೆ ಬಿಟ್ಟಿದ್ರು ಅಂದ್ಬಿಟ್ಟು ಆ ಕಾಪಿನ FIR ಕಾಪಿನ ನನಗೆ ವಾಟ್ಸಪ್ ಮಾಡಿ ಅಂತ. ನಂದು ಡಾಗ್ ಬ್ರೀಡರ್ಸ್ದು ಗ್ರೂಪ್ ಇದೆ. ಕಳೆದೋಗಿ 24 ಅವರ್ಸಲ್ಲಿ ನಾಯಿ ತರಿಸ್ದೆ. ಯಾವ ಥರ ಅಂತ ಹೇಳ್ತೀನಿ. ಅವರು ಕಂಪ್ಲೇಂಟ್ ಕೊಟ್ಟು ಕಾಪಿ ಕಳಿಸಿದ್ರು, ಮಧ್ಯಾಹ್ನ ಒಂದು 2 ಗಂಟೆಗೆ ಕಾಪಿ ಕಳಿಸಿದ್ರು. ನಾನು ಅದನ್ನು ಡಾಗ್ ಬ್ರೀಡರ್ಸ್ ಗ್ರೂಪಲ್ಲೆಲ್ಲ ಬಿಡ್ತಿದ್ದಂಗೆ ರಾತ್ರಿ 9:30ಗೆ ಒಂದು ಕಾಲ್ ಬರುತ್ತೆ. ಸರ್ 100% ನಿಮ್ಮದೇ ನಾಯಿ, ಇದೇ ನಾಯಿ ಸರ್ ಅದು. ಯಾವ ಥರ ಮೀಡಿಯಾ ಬಂತು ಅದು ಹೇಳ್ಬಿಡ್ತೀನಿ ಫಸ್ಟು. ನಾನು ಯಾವಾಗ ಗ್ರೂಪಲ್ಲಿ ಬಿಡೋಕ್ಕೆ ಮೀಡಿಯಾ ಬಂದು ಮಾರನೇ ದಿವಸ ಬಂದು ಸಿಟ್ಟು ಬಂದ ಮೇಲೆ ನಾನು ಮೀಡಿಯಾಗೆ ಹೋಗಿದ್ದು. ಫಸ್ಟು ಗ್ರೂಪಲ್ಲೇ ಒಂದು ಬರುತ್ತೆ ಕಾಲು, ಸರ್ ಇದು ನಿಮ್ಮದೇ ನಾಯಿ, ಅವ್ನಿಗೆ ಹೇಳಿದೆ ಈ ಥರ ಕಾಸ್ಟ್ಲಿ ನಾಯಿ, ಈ ಥರ ಬ್ರೀಡು ಯಾರು ಇಡೋಕ್ಕಾಗಲ್ಲ, ಸತೀಶ್ದೆ, ಅವ್ನು ಸರಿ ಇಲ್ಲ, ಬೇಡ ತೊಗೊಂಡೋಗಿ ಬಿಟ್ಟುಬಿಡು ಅಂತ ಬುದ್ಧಿ ಹೇಳಿದೆ. ಅವ್ನು ಕೇಳಲಿಲ್ಲ. ಇಲ್ಲೇ ಮನೆ ಸರ್, ಜಯನಗರಲ್ಲಿ LIC ಕಾಲೋನಿ ಇದೆಯಲ್ಲ, ಅಲ್ಲಿ ಕ್ವಾರ್ಟರ್ಸಲ್ಲಿದೆ, ಬನ್ನಿ ಅಂತ ಅಂದ. ನಾನು ಇಮಿಡಿಯೇಟ್ ಹೋದೆ. ಹೋಗೋಷ್ಟೊತ್ತಿಗೆ 10 ಕಾಲೇನೋ ಆಯಿತು, ಅವ್ರ ಮನೆ 10 ಕಾಲು 10:30 ಆಯಿತು. ಹೋದರೆ ಸುತ್ತಲೂ ಮನೆ ಓಪನ್ ಇದೆ, ಆ ಮನೆ ಮಾತ್ರ ಬೀಗ. ಅಂದರೆ ಆಗಲೇ ಗೊತ್ತಾಗಿ ನಾಯಿನ ಎತ್ಕೊಂಡು ಇವಾಗವರೆಗೂ ಇತ್ತು ಸರ್, ಈಗ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ನಾಯಿ ಎತ್ಕೊಂಡು ಅವನೇ ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ. ಆಮೇಲೆ ಫುಲ್ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಇನ್ನು ಕೈಗೆ ಸಿಗಲ್ಲ ಅಂತ ಗೊತ್ತಾಯ್ತಲ್ಲ, ಅವ್ನಿಗೆ ನ್ಯೂಸ್ ಗೊತ್ತಾಗಿ ಹೊಟ್ಟೋಗಿದ್ದಾನೆ ಅಂತ. ಆಮೇಲೆ ಏನು ಮಾಡಿದೆ, ಬೆಳಗ್ಗೆ ಒಂದೇ ಒಂದು ನ್ಯೂಸ್ ಕೇಳಿದೆ. ಒಂದೇ ಒಂದು ನ್ಯೂಸಲ್ಲಿ ಬರ್ತಿದ್ದಂಗೆ ನಾನು ಒಂದು ಫಂಕ್ಷನ್ಗೆ ಬೀಗ್ರೂಟ ಅಂದರೆ ಮಟನ್ ಊಟ, ಅಂದರೆ ಇಲ್ಲಿಂದ ಹಾಸನ್ಗೋಡ್ ಹೋಗ್ಬಿಡ್ತೀನಿ, ಅಷ್ಟು ಹುಚ್ಚು. ದೊಡ್ಡಾಲ್ ಮರ ಹತ್ರ ಒಬ್ರು ಇದ್ದಾರೆ, ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಹೋಗ್ತಾ ಇದ್ದೀನಿ, ಸರ್ ಅಲ್ಲೇ ನಿಂತ್ಕೊಳ್ಳಿ, ಒಂದೇ ಒಂದು ಬೈಟು, ಸರ್ ಅಲ್ಲೇ ನಿಂತ್ಕೊಳ್ಳಿ, ಒಂದು ಬೈಟ್. ಆ ಥರ ಅವ್ರ ಮದುವೆ ಫಂಕ್ಷನ್ಗೆ ಹೋಗೋಷ್ಟಕ್ಕೆ 100 ಮೀಡಿಯಾ ಬಂದುಬಿಟ್ರು. 100 ಮೀಡಿಯಾ ಅಂದರೆ ಮನೋರಮ ಚಾನಲ್ಲು, ಮಲಯಾಳಿ ಎಲ್ಲರೂ ಬಂದ್ಬಿಟ್ರು, ಬೇರೆ ಬೇರೆ ಭಾಷೆಯವರೆಲ್ಲ ಬಂದ್ಬಿಟ್ರು. ಟಕ 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 ಅಂತ ಬೇಕಾದ್ರೆ ಚೆಕ್ ಮಾಡಿ, ಥೆಫ್ಟ್ ಅಂತ 8CR ಡಾಗ್ ಥೆಫ್ಟ್ ಅಂತ 100 ಚಾನಲ್ ಬಂದ್ಬಿಡ್ತು. ನಾನು ಊಟಕ್ಕೆ ಹೋಗಿ ಕುತ್ಕೊಂಡಿದ್ದೀನಿ,
ಸರ್ ನಿಮ್ಮ ಮನೆ ಮುಂದೆ ನಾಯಿ ಕಟ್ಟಿದ್ದೀನಿ ಅಂತ. ನಾನು ಅದರಲ್ಲಿ ಏನು ಅನೌನ್ಸ್ ಮಾಡಿದ್ದೆ ಅಂದರೆ, ಕಳ್ಳನ್ನು ಹಿಡ್ಕೊಟ್ಟವ್ರಿಗೆ 1,00,000 ಬಹುಮಾನ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಳ್ಳನ್ನು ಹಿಡ್ಕೊಟ್ಟವ್ರಿಗೆ 1,00,000, ಕಳ್ಳಂಗಲ್ಲ. ಅರ್ಥ ಆಯ್ತಾ? ಇವನೇನು ಮಾಡ್ದ, ಕಳ್ಳನೇ ಬಿಟ್ಬಿಟ್ಟು ಹೊಟ್ಟೋದ. ಆಮೇಲೆ ರಕ್ಷಣಾ ವೇದಿಕೆ ಯಾವುದೋ ರೌಡಿ 1,00,000 ಅಂತ ಅನೌನ್ಸ್ ಮಾಡೋರು ಬಾರೋ ಅಂತ ಅವ್ನು ಹೇಳ್ಕೊಬಂದು ನಾಯಿ ಬಿಟ್ಟು ಅಲ್ಲಿ ಫೋನ್ ಹೊಡ್ದ. ನಾನು ಕಟ್ಬಿಟ್ಟು ಹೋಗಪ್ಪ ಅಂದೆ, ಅಮ್ಮನಿಗೆ ಗೇಟ್ ಹಾಕ್ಕೊಳ್ಳಿ ಅಂದೆ, ಆಯಿತು ಮುಗೀತು, ಬಿಟ್ಬಿಟ್ಟೆ ಅವನ್ನ. ಯಾಕಂದ್ರೆ ನಾನು ಇನ್ನೂ ಊಟದಲ್ಲಿ ಕೂತಿದ್ದೆ, ನಾನು ಬರೋ ಅಷ್ಟೊತ್ತಿಗೆ ಮನೇಲಿ ಕಟ್ಬಿಟ್ಟು ಹೊಟ್ಟೋಗಿದ್ದ. ಆಮೇಲೆ ಊಟದಿಂದ ಒಂಚೂರು ಮುಂದೆ ಬರ್ತಿದ್ದಂಗೆ ತಿರ್ಗಾ ಫೋನು, ಸರ್ ನೀವು 1,00,000 ಬಹುಮಾನ ಅಂತ ಹೇಳಿದ್ದೀರಾ ಅಂತ ರೌಡಿ ವಾಯ್ಸಲ್ಲಿ ಒಬ್ಬ ಫೋನು. 1,00,000 ಕೊಡ್ತೀನಿ ಅಂದಿದ್ರಿ, ನೀವು ಮೋಸ ಮಾಡಿದ್ದೀರಾ, ಕೊಡಿ ಅಂದ್ಬಿಟ್ಟು ಅವನೇ ವೀಡಿಯೋ ಮಾಡಿ ಪ್ರಜಾ ಟಿ ವಿಯವರು, ಅವನು ಚಡಿ ದೋಸ್ತಿ ಇರಬಹುದು, ಅವ್ರಿಗೆ ಮಾತ್ರ ಕೊಟ್ಬಿಟ್ಟು ಸತೀಶ್ ಅವರು 1,00,000 ಮೋಸ ಮಾಡಿದ್ದಾರೆ ಅಂತ ಟಿ ವಿಲಿ ಬಿಟ್ಟರು. ನಾನು ಅದಕ್ಕೆ ಕೇಳಿದೆ, ಏನಪ್ಪ ನಿಂಗೆ 1,00,000 ಅಲ್ವಾ, ಬಾಪ್ಪ ಹನುಮಾನ್ ನಗರ ಸ್ಟೇಷನ್ಗೆ, ಇಬ್ಬರು ಬನ್ನಿ ಕೊಡ್ತೀನಿ ಅಂದ್ಬಿಟ್ಟು ಸರಿ ಕೊಡಿಸ್ದೆ. ನೋಡಪ್ಪ ಕೇಳಿಸ್ಕೊ, ಕಳ್ಳನ್ನು ಹಿಡ್ಕೊಟ್ಟವ್ರಿಗೆ ಕಳ್ಳ ತಂದು ಬಿಟ್ಟಿರೋದು ನೀನು, ಆಮೇಲೆ ಕಳ್ಳನ್ನು ನೀನು ಕರ್ಕೊಬಂದಿರೋದು ದುಡ್ಡುಗೋಸ್ಕರ ಅಂದ್ಬಿಟ್ಟು ಇಬ್ರಿಗೂ ಒಡಿಸಿ ಸಾರಿ ಲೆಟ್ರ್ ಬರೆಸಿ ಸತೀಶ್ ಅವ್ರ ಸಾಹಸಕ್ಕೆ ಹೋಗಬಾರ್ದು ಅಂತ 0 ರೂಪೀಸಲ್ಲಿ ನಾ ಇಟ್ಕೊಂಡು ಏನು ನೋಡಿ 24 ಅವರ್ಸಲ್ಲಿ ಅವ್ರು 1 ತಿಂಗಳಿಂದ ಹುಡುಕಿದ್ರು. ಒಂದು ನಾಯಿ 8 ಕೋಟಿ ಅಂತ ಅದು ಟ್ಯಾಗ್ ಬಂದ ತಕ್ಷಣ ಈ ಥರ ಎಲ್ಲ 100 ಮೀಡಿಯಾ ಮಲಯಾಳಂ ಇಂದೆಲ್ಲ ಓಡಿ ಬಂದ್ಬಿಟ್ರು. ಅದೆಲ್ಲಿ ಬೆಂಗಳೂರಲ್ಲಿ ಎಲ್ಲಿದ್ರೂ ಗೊತ್ತಿಲ್ಲ. ಮನೋರಮಾ ಚಾನಲ್, ಪನೋರಮಾ ಚಾನಲ್ ಎಲ್ಲರೂ ಬಂದ್ಬಿಟ್ರು.